ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುಬು ಸ್ಪಾಟ್ ಟು ಫೈಂಡ್ ಸೀರೀಸ್. ಇವತ್ತು ಭಾನುವಾರ ನಾವು ಇನ್ನೊಂದು ಸಬ್ಜೆಕ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಅದು ಬಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಇದನ್ನು ನಾವು ಮಾರ್ಕೆಟ್ ಕ್ಯಾಪ್ ಅಂತೀವಿ. ಮಾರ್ಕೆಟ್ ಕ್ಯಾಪ್ ಆಫ್ ಎ ಕಂಪನಿ ಅಂದರೆ ನಾವು ಆ ಕಂಪನಿನ ಪರ್ಚೇಸ್ ಮಾಡಬೇಕು ಅಂತಂದರೆ ಅದರದ್ದು ವ್ಯಾಲ್ಯೂ ಎಷ್ಟು ಅಂತ. ಅಂದರೆ ಇದಕ್ಕೊಂದು ಫಾರ್ಮುಲಾ ಇದೆ. ಅದೇನೆಂದರೆ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇಂಟು ಕರೆಂಟ್ ಶೇರ್ ಪ್ರೈಸ್ ಬಂದು ಮಾರ್ಕೆಟ್ ವ್ಯಾಲ್ಯೂನ ಹೇಳುತ್ತೆ. ಇವಾಗ ನಮ್ಮಲ್ಲಿ ಟಾಪ್ ಮೋಸ್ಟ್ ಇರೋವಂಥ ಕಂಪ್ನಿ ಬಂದು ರಿಲಯನ್ಸ್ ಇಂಡಸ್ಟ್ರೀಸ್. ನಾವು ರಿಲಯನ್ಸ್ ಇಂಡಸ್ಟ್ರೀಸ್ನ ನಾವು ಇವತ್ತು ಪರ್ಚೇಸ್ ಮಾಡಬೇಕು ಅಂದರೆ ಅದು ಸುಮಾರು 17 lakh crore rupees ಆಗುತ್ತೆ. 17 lakh crores, ಇಟ್ಸ್ ಹ್ಯೂಜ್ ಮನಿ. ಸೊ ಅದೇ ರೀತಿ ನಾವು ಯಾವುದೇ ಕಂಪ್ನಿನ ನಾವು ಪರ್ಚೇಸ್ ಮಾಡಬೇಕು ಅಂತಂದಾಗ ಅದರದ್ದು ಟೋಟಲ್ ನಂಬರ್ ಆಫ್ ಶೇರ್ಸ್ ಇಂಟು ಅದರದ್ದು ಕರೆಂಟ್ ಶೇರ್ ಪ್ರೈಸ್ ಏನಿದೆ ಅದರ ಪ್ರಕಾರ ಮಾರ್ಕೆಟ್ ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ಒಂದು ಎಕ್ಸಾಂಪಲ್ ಜೊತೆ ಅರ್ಥ ಮಾಡ್ಕೊಳ್ಳೋಣ. 1908 ಇಬ್ಬರು ಹೆಣ್ಮಕ್ಳು ಹುಟ್ಟಿರ್ತಾರೆ ಅಂದ್ಕೊಳ್ಳಿ. ರಾಧಾ ಆ್ಯಂಡ್ ರಾಧಿಕಾ ಅಂತ ಹೆಸರಿಡೋಣ. ಅವರಿಬ್ಬರು ಟ್ವಿನ್ಸು. ಅವ್ರಿಗೆ 2000 ಅಂದರೆ ಅವ್ರಿಗೆ 20 years ಆದಾಗ 2000 ಅವ್ರ ತಂದೆ ಏನು ಮಾಡ್ತಾರೆ, ಇಬ್ರಿಗೂ 10,000 rupees ಕೊಟ್ಟು ನಿಮ್ಗೆ ಏನು ಬೇಕೋ ಪರ್ಚೇಸ್ ಮಾಡಿ ಅಂತಾರೆ. ಇಬ್ಬರು ಏನು ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಗೋಲ್ಡ್ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಲೆಟ್ಸ್ ಅಸ್ಯೂಮ್ ದಟ್ ದೇ ಗೋ ಟು ತನಿಷ್ಕ್, ಅಂದರೆ ಟೈಟನ್ ಅವ್ರದ್ದು ತನಿಷ್ಕ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾರೆ. ರಾಧಾ ಅವರಿಗೆ ಏನೋ ಸೂಟ್ ಆಗುತ್ತೆ. ರಾಧಾ ಅವರು ಗೋಲ್ಡ್ನ ಪರ್ಚೇಸ್ ಮಾಡ್ತಾರೆ. ಗೋಲ್ಡ್ ಪ್ರೈಸ್ ಆವಾಗ ಸರಿಸುಮಾರು 450 rupees ಇತ್ತು 2000. ಸೊ ಅದೇ ರಾಧಿಕಾ ಏನು ಮಾಡ್ತಾರೆ, ಯಾಕೋ ಆರ್ನಮೆಂಟ್ ಯಾವುದೂ ಇಷ್ಟ ಆಗಲಿಲ್ಲ ಡಿಸೈನು, ಬಟ್ ಅವ್ರಿಗೆ ಕಂಪ್ನಿ ಇಷ್ಟ ಆಗುತ್ತೆ. ತನಿಷ್ಕಲ್ಲಿ ಒಂದು ಸ್ವಲ್ಪ ತನಿಷ್ಕ್ನ ನೋಡಿ ಅವ್ರ ಮ್ಯಾನೇಜ್ಮೆಂಟ್ನೆಲ್ಲ ಅರ್ಥ ಮಾಡಿಕೊಂಡು ಈ ಕಂಪ್ನಿ ಸ್ವಲ್ಪ ಚೆನ್ನಾಗಿದೆ ಅಂತ ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿ ರಾಧಿಕಾ ಏನು ಮಾಡ್ತಾರೆ, ಅದೇ 10,000ಗೆ ಟೈಟನ್ ಶೇರ್ಸ್ನ ತೊಗೊತಾರೆ. ಬಟ್ ಇಲ್ಲೇನಾಗತ್ತೆ, ಈ ರಾಧಾ ಅವ್ರಿಗೆ ಆಪರ್ಚುನಿಟಿ ಇರುತ್ತೆ ಆ ಗೋಲ್ಡ್ ಆರ್ನಮೆಂಟ್ನ ಯೂಸ್ ಮಾಡೋದಕ್ಕೆ, ಎಲ್ಲ ಕಡೆ ಹಾಕ್ಕೊಂಡು ಓಡಾಡೋದಕ್ಕೆ ಇರುತ್ತೆ. ಬಟ್ ರಾಧಿಕಾ ಅವ್ರ ಹತ್ರ ಏನೂ ಇರೋದಿಲ್ಲ. ಯಾಕೆಂದರೆ ಅವರು ಆ ಶೇರ್ಸ್ನ ಎತ್ತಿಟ್ಟಿರ್ತಾರೆ. 25 ವರ್ಷ ಆದಮೇಲೆ ಅಂದರೆ 2025 ರಾಧಾ ಅವರು ಆ ಗೋಲ್ಡ್ ಪ್ರೈಸ್ನ ಚೆಕ್ ಮಾಡಿದಾಗ ಅದು ಸುಮಾರು 1.7 lakhs ಆಗಿರುತ್ತೆ. ಅಂದರೆ 10,000 ಇನ್ವೆಸ್ಟ್ ಮಾಡಿದ್ದು ಈಗ ರಾಧಾ ಅವ್ರ ಹತ್ರ 1.7 lakhs ಆಗಿದೆ. ರಾಧಿಕಾ ಅವ್ರದ್ದು ಈಗ ಕರೆಂಟ್ ಇನ್ವೆಸ್ಟ್ಮೆಂಟ್ ಬಂದು 17 crores ಆಗಿದೆ. ಅಂದರೆ 10,000 ಇನ್ವೆಸ್ಟ್ ಮಾಡಿದ್ದ ಟೈಟನ್ ಕಂಪ್ನಿಯಲ್ಲಿ ಇವತ್ತದು 17 crores, ಅಂದರೆ 25 years. ಆ 17 crores ಜೊತೆ ಇದ್ರವರೆಗೂ ಅವರು ಸುಮಾರು ಎಷ್ಟೋ ಲಕ್ಷ ಡಿವಿಡೆಂಡಲ್ಲಿ ಅವ್ರಿಗೆ ರಿಟರ್ನ್ಸು ಬಂದುಬಿಟ್ಟಿರತ್ತೆ. ಅಂದರೆ ನಾನು ಹೇಳೋದೇನೆಂದರೆ ಮಾರ್ಕೆಟ್ ಕ್ಯಾಪ್ ಅಂದರೆ ಒಂದು ಒಳ್ಳೆ ಕಂಪ್ನೀಲಿ ನಾವು ಇನ್ವೆಸ್ಟ್ ಮಾಡಿದಾಗ ಆ ಕಂಪ್ನಿಗೆ ಏನಾಗುತ್ತೆ ಅಂದರೆ ಆ್ಯಸ್ ದ ಕಂಪ್ನಿ ಗ್ರೋಸ್ ಅಲ್ಲ, ಅದಕ್ಕೆ ಮಾರ್ಕೆಟು ಒಂದೊಂದು ರೇಟ್ ಫಿಕ್ಸ್ ಮಾಡ್ತಾ ಹೋಗುತ್ತೆ. ಇವತ್ತು ಟೈಟನ್ನು ಸುಮಾರು 2.7 lakh crores. ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವೊಂದು 10,000ನ ಯಾವುದೋ ಒಂದು ಒಳ್ಳೆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ ಅದು ಹೇಗೆ ಬೆಳಿಬೋದು ಅಂತ ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.